ಹೊರಡ್ತಾ ಇರೋದಕ್ಕೆ ಯಾರು ಅನ್ಯತ ಭಾವಿಸಬಾರ್ದು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀಗುರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಈ ವೇದಿಕೆಯ ಘನತೆಯನ್ನು ಹೆಚ್ಚಿಸಿಕೊಟ್ಟಿದ್ದಾರೆ. ಶ್ರೀಮಠದ ಪರವಾಗಿ ವೇದಿಕೆಯಲ್ಲಿ ಅವರಿಗೆ ಭಕ್ತಿಯ ಗೌರವ ಸಮರ್ಪಣೆಯನ್ನ ವಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ. ದಯಮಾಡಿ ಆ ಗೌರವವನ್ನು ಸ್ವೀಕರಿಸಬೇಕು. ದಯಮಾಡಿ ಅದಕ್ಕೆ ಪರಮ ಪೂಜ್ಯರು ಅದಾಗುವಂತೆ ನೆರವೇರಿಸಿಕೊಡಬೇಕು ಅಂತ ನಾನು ವೇದಿಕೆಯ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಈ ಎಲ್ಲ ಸಂದರ್ಭಗಳು ಕೂಡ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳ ದಿವ್ಯ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಈ ಸಂದರ್ಭ, ಅದಕ್ಕೆ ಪೂರಕವಾಗಿ ವೇದಿಕೆಯಲ್ಲಿ ಪರಮ ಪೂಜ್ಯ ಸಮಾರಂಭದಲ್ಲಿ ಹಾಗೆ ಜೊತೆಯಾಗಿದ್ದಾರೆ ಶ್ರೀಯುತ ಬಿ ಗುಣರಂಜನ್ ಶೆಟ್ಟಿ ಅವರು ಸಂಸ್ಥಾಪಕ. When there is beauty in the character, there is harmony in the home. When there is harmony in the home, there is order in the nation. When there is order in the nation, there is peace in the world ಅನ್ನುವಂಥ ಮಾತನ್ನು ಹೇಳಿದಾಗ ಯುರೋಪಿಯನ್ ಪಾರ್ಲಿಮೆಂಟ್ದವರು ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಅವರ ಮಾತುಗಳನ್ನು ಸ್ವಾಗತ ಮಾಡ್ಕೊಳ್ತಾರೆ. ಯಾಕೆ ಸ್ವಾಗತ ಮಾಡ್ಕೊಳ್ತಾರೆ ಅಂದರೆ, ವೇರ್ ದೇರ್ ಇಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ಆ ಸದಾಚಾರ ಅನ್ನುವಂಥದ್ದು ನಮ್ಮ ಹೃದಯದಲ್ಲಿ ಬಂತು ಅಂದರೆ ಯುವಕರು ಅದ್ಭುತವಾಗಿ ಅವರು ತಮ್ಮ ಬದುಕನ್ನು ರೂಪಿಸಿಕೊಳ್ತಾರೆ. ಹೀಗಾಗಿ ಯುವಕರಿಗೆ ಸದಾಚಾರ ಕೊಡುವ ಕಾರ್ಯಕ್ರಮನೇ ಇದು ಅನ್ನುವಂಥ ಮಾತನ್ನು ಹೇಳಿ ಬಸವೋತ್ಸವಕ್ಕೆ ಜಯವಾಗಲಿ, ಅತನಿ ಶಿವಗಳವರಿಗೆ ಜಯವಾಗಲಿ, ಎಲ್ಲ ಪರಮ ಪೂಜರಿಗೆ ಮತ್ತೊಮ್ಮೆ ಶರಣಾರ್ಥಿ ಹೇಳಿ ನನ್ನ ಮಾತುಗಳಿಗೆ ಪೂರ್ಣಗೊಳಿಸ್ತೇನೆ. ಕೆಲವೊಮ್ಮೆ ಕೆಲವು ಮಾತುಗಳು, ಕೆಲವು ವ್ಯಕ್ತಿಗಳ ಮಾತು ಕೇಳಿದಾಗ ಮತ್ತೆ ಮರು ಮಾತನಾಡೋದು ಬೇಡ ಅನ್ಸುತ್ತೆ. ಹಾಗೆ ಪೂಜ್ಯ ಶ್ರೀ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು ಅವರು ವ್ಯಕ್ತಪಡಿಸಿದಂತಹ ಮಾತುಗಳು ನಮಗೆ ನಿಜವಾಗ್ಲೂ ಶ್ರೀ ರಕ್ಷೆ ಶ್ರೀವಾಣಿ ಅಂತ ಹೇಳ್ತಾ ವಂದನೆಗಳನ್ನು ತಿಳಿಸುವ ವೇದಿಕೆಯ ಮೂಲಕ ಅವರಿಗೆ ಶ್ರೀಮಠದ ಪರವಾಗಿ ಭಕ್ತಿಯ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು ಅಂತ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಗಜಮಠದ ಶ್ರೀಗಳಿಂದ ಅಂತೆ ಅದಕ್ಕೆ ಪೂರಕವಾಗಿ ಮತ್ತೊಂದು ಗೀತೆ. ಇಲ್ಲಿ ಹೇಗೆ ಬಸವೋತ್ಸವ ಎಲ್ಲ 12ನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ಅನುರಣನವಾಗ್ತಾ ಇದೆ, ಹಾಗೆ ಹಾಡು